ಸಿದ್ದರಾಮಪ್ಪ ಗೌಡ ಮಾಲಿಪಾಟ್ನವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಬಸವ ಸಮಿತಿಯ ಸದಸ್ಯರ ಜೊತೆಗೂಡಿ ಇವತ್ತು ನಿನ್ನೆ ಮತ್ತು ಇವತ್ತು 2 ದಿನ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಕಾರ್ಯಕ್ರಮ ಸಾನ್ನಿಧ್ಯ ಶ್ರೀಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಸಮಿತಿಯ ಎಲ್ಲ ರಾಜ್ಯ ಮಟ್ಟದ ಸದಸ್ಯರು, ರಾಷ್ಟ್ರ ಮಟ್ಟದ ಸದಸ್ಯರು ಎಲ್ಲರೂ ಬಂದಿದ್ದಾರೆ. ಪದಾಧಿಕಾರಿಗಳು ಅವರೆಲ್ಲರಿಗೂ ಶರಣೆಂದು ಬಂದಂಥ ಎಲ್ಲ ಮಾತೆಯರಿಗೂ ಸಹೋದರರಿಗೂ ಎಲ್ಲರಿಗೂ ಶರಣಾರ್ಥಿ ಅಂತ ಹೇಳಿ ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಇವತ್ತು ಈ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಮ್ಮ ರಾಯಚೂರಿನ ಬಸವ ಸಮಿತಿಯವರು, ಉತ್ಸವ ಸಮಿತಿಯವರು ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಸವಣ್ಣವ್ರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಂತೂ ನಾನಲ್ಲ, ನಾನು ಬಹಳ ಚಿಕ್ಕವನು. ತಮ್ಮೆಲ್ಲರಿಗಿಂತೂ ನಾನು ಬಸವಣ್ಣವ್ರ ಬಗ್ಗೆ ಅತಿ ಕಡಿಮೆ ಅನುಭವವುಳ್ಳವನಾಗಿದ್ದೇನೆ. ನಮ್ಗಷ್ಟೇ ಗೊತ್ತು, 17ನೇ ಶತಮಾನದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆ ಬರಬೇಕು ಅಂತ ಮೊತ್ತ ಮೊದಲಿಗೆ ಈ ಜಗತ್ತಿನಲ್ಲಿ ಹೋರಾಟ ಮಾಡಿದಂಥ ಯಾರಾದ್ರೂ ವ್ಯಕ್ತಿದ್ರೆ ಅದು ಬಸವಣ್ಣವ್ರನ್ನ ಕೇಳಿ. ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರು ಎಲ್ಲರೂ ಸಾಧನೆ ಮಾಡಿ ಜಗತ್ ಪ್ರಸಿದ್ಧಿಯಾಗಿದೆ. ಇವತ್ತು ನಾವು ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇವತ್ತು ಇಂಗ್ಲೆಂಡ್, ಅಮೆರಿಕ ಎಲ್ಲ ಕಡೆಗೆ ಬಸವ ಸಂಸ್ಥೆಗಳು, ಎಲ್ಲ ಕಡೆ ಬಸವಣ್ಣವರ ವಚನಗಳು, ಬಸವಣ್ಣವರ ಆದರ್ಶಗಳು ಪಾಲನೆ ಮಾಡಬೇಕಂತೇಳಿ ಜಗತ್ತಿನ ಅನೇಕ ರಾಷ್ಟ್ರಗಳು, ಬಹುಶಃ 165 ರಾಷ್ಟ್ರಗಳಲ್ಲಿ 144 ರಾಷ್ಟ್ರಗಳಲ್ಲಿ ಬಸವ ಸಮಿತಿ ಇದ್ದಾರೆ. ಬಸವಣ್ಣವರ ವಚನಗಳು, ಬಸವಣ್ಣವರ ಆದರ್ಶಗಳು, ಬಸವಣ್ಣವರು ಹಾಕಿಕೊಂಡಂತ ಮಾರ್ಗದಲ್ಲಿ ನಡೀಬೇಕಂತೇಳಿ ಎಲ್ಲರೂ ಎಲ್ಲ ದೇಶಗಳ ಹಿರಿಯರು ಹೇಳ್ತಾ ಇದ್ದಾರೆ. ಬಹುಶಃ ನಾವೆಲ್ಲರೂ ಈ ಸಮಾಜದಲ್ಲಿ ಎಲ್ಲ ಸಮಾಜದವರು ನಾವು ಬಸವ ಸಮಾಜದವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾವೆಲ್ಲರೂ ಇವತ್ತು ರಾಜಕಾರಣದಲ್ಲಿರ್ಬೋದು, ನಮ್ಮ ನಿಜ ಜೀವನದಲ್ಲಿ ಇರ್ಬೋದು, ಎಲ್ಲ ಸಮಾಜಗಳ ಜೊತೆ ನಾವು ಒಡನಾಟ ಮಾಡಿದಾಗ